ಚಂದ್ರಶೇಖರ್ ಅವರೇ, ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಡೆಲಿಬ್ರೇಟ್ ಆಗಿ ರೈತ ವಿರೋಧಿ, ಅದರಲ್ಲೂ ಅವರ ವೋಟ್ ಬ್ಯಾಂಕ್ ಇರುವ ಅಂದ್ರೆ ಒಕ್ಕಲಿಗ ವೋಟ್ ಬ್ಯಾಂಕ್ ಇರುವ ಹಾರ್ಟ್ಲ್ಯಾಂಡ್ ನಲ್ಲೇನೆ ಅವ್ರು ರೈತ ವಿರೋಧಿ, ಒಕ್ಕಲಿಗರ ವಿರೋಧಿ ಅಂತ ಪಟ್ಟ ಕಟ್ಟುವ ಡೆಲಿಬ್ರೇಟ್ ಪೊಲಿಟಿಕಲ್ ಪ್ರಯತ್ನ ನಡೀತಾ ಇದೆಯಾ? ಅದ್ರ ಭಾಗವಾಗಿ ಈ ಎಲ್ಲ ಹೊಡೆದಾಟ, ಬಡದಾಟ, ಪ್ರತಿಭಟನೆ ಇತ್ಯಾದಿ ನಡೀತಾ ಇದೆಯಾ ಅಂತ? ಡಿ.ಕೆ. ಶಿವಕುಮಾರ್ಗೆ ಯಾವ ರೈತ ವಿರೋಧಿನ ಪರೋಧಿನ ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅಂದ್ರೆ ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್. ಪುಣ್ಯಾತ್ಮ ಬಂದಿರೋದೇ ರಿಯಲ್ ಎಸ್ಟೇಟ್ ಮಾಡಿ ಇಡೀ ರಾಜ್ಯನ ಗಬ್ಬೆಬ್ಬಿಸೋಗೋದಕ್ಕೆ. ನೋಡಿ, ಕಾಂಗ್ರೆಸ್ ವಕ್ತಾರರು ಮಾತಾಡೋದಾಗ್ಲಿ, ಕಾಂಗ್ರೆಸ್ ಅವ್ರು ಮಾತಾಡೋದ್ರೆ ಬರೀ ಹಸಿ ಸುಳ್ಳುಗಳೇ. ಈಗ ನೀವೇ ಹೇಳಿದ್ರಿ 80% ಜನ ಒಪ್ಪಿದ್ದಾರೆ ಅಂತೇಳಿ. ಆವತ್ತಿಂದ ಬಡ್ಕಂತ ಇದೀವಿ. ಯೋಗ್ಯತೆಗೆ ಒಂದು ಸಣ್ಣ ಪಟ್ಟಿ ಬಿಡಕ್ಕೆ ಮಾಡಕ್ಕೆ ಇವ್ರಿಗೆ ಕೈಯಲ್ಲಿ ಆಗ್ತಾ ಇಲ್ಲ. ಎರಡನೇ ಸುಳ್ಳು ಹೇಳಿದ್ರು. PM ಒಪ್ಕೊಂಡ್ಬಿಟ್ಟವ್ರಂತೆ. ನೋಡಿ, PM ಮತ್ತೆ CM ಅನ್ನೋದು ಅಫಿಷಿಯಲ್ ಪೋಸ್ಟ್ಗಳು. CM ಯಾವತ್ತು PM ಜೊತೆ ವ್ಯವಹಾರ ಮಾಡೋದು ಪತ್ರದ ಮುಖಾಂತರ ಅಥವಾ ಯಾವ್ದಾದ್ರು ಒಂದು ಇದ್ರ ಮುಖಾಂತರ. ಯಾವ್ದಾದ್ರು ಒಂದು ಪತ್ರ ತೋರಿಸ್ಬಿಡಿ PM ಅವರು, ನೀವು ಮಾಡ್ತಿರೋ ಚಂದ್ರಶೇಖರ್ ಜನ ನೋಡ್ತಿದ್ದಾರೆ, ನಿಮ್ ಪಕ್ಷ ಚಂದ್ರಶೇಖರ್ ಅವರೇ ಮೂರು ಬಿಟ್ಟು ಕೂತಿರೋ ಸರ್ ಆಯ್ತಲ್ಲ. ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ಮಾತಾಡ್ಬೇಕಾರೆ ಪತ್ರ ಮುಖಾಂತರ ವ್ಯವಹಾರ ಮಾಡ್ತಾರೆ ಬಿಟ್ರೆ ಸೂಪರ್ ಆಗಿ ಮಟ್ಟಿದ್ಯಾ ಹೋಗಪ್ಪ ಅಂತ ಹೇಳ್ಕೊಳ್ಬಿಡ್ತಾರಂತೆ. ಯಾರು ದೊಣ್ಣನಾಯಕ ಹೋಗೋರೆ ಅಂತೇಳಿ. ಅದಾದ್ಮೇಲೆ ನೋಡಿ ಎಷ್ಟು ಕಾಂಗ್ರೆಸ್ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಸರ್ಕಾರದಲ್ಲಿ ಜಮೀನ್ ನೋಟಿಫೈ ಮಾಡಿದ್ರಂತೆ. ಕುಮಾರಸ್ವಾಮಿ ಸರ್ಕಾರದಲ್ಲಿ 2006-7ರಲ್ಲಿ ನೋಟಿಫಿಕೇಶನ್ ಆಗಿದ್ದು 5 ಪ್ರಾಜೆಕ್ಟ್ಗಳಿಗೆ. ಜಮೀನ್ ನೋಟಿಫೈ ಮಾಡಲಿಲ್ಲ ಅವರು, ಪ್ರಾಜೆಕ್ಟ್ ನೋಟಿಫೈ ಮಾಡಿದ್ರು. ಬಿಡದಿ, ರಾಮನಗರ, ಸೋಲೂರು, ಸಾತೂರು ಮತ್ತೆ ನಂದಿಗುಡಿ 5 ಪ್ರಾಜೆಕ್ಟ್ ಗಳನ್ನ ನೋಟಿಫೈ ಮಾಡಿದ್ದು. ಅದಾದ್ಮೇಲೆ ಯಾವಾಗ ಬಿಡದಿ ಭಾಗದಲ್ಲಿ ರೆಡ್ ಝೋನ್ ಆಗಿದ್ದು ಯಾರ ಅವಧಿಯಲ್ಲಿ? ಅಲ್ಲಿಗೆ ಬಂದೆ. ಅದಕ್ಕೆ ಮುಂಚೆ ಅದೇ ಕಾರಣಕ್ಕೋಸ್ಕರ 4-1 ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಯಾವಾಗ ರೈತರಿಂದ ವಿರೋಧ ಬಂತು, ಅದೊಂದು ರೈತರ ಒಂದು ಹೆಣ್ಮಗು ಬಂದು ಇದರಲ್ಲಿ ಗಲಾಟೆ ಕೂಡ ಮಾಡ್ತೀವಿ ಅದ್ರ ವಿಧಾನಸೌಧದಲ್ಲಿ. ಆಗ್ಲೇನೆ ಆಗಸ್ಟ್ 1ನೇ ತಾರೀಕು 2007 ಆಗಸ್ಟ್ 1ನೇ ತಾರೀಕು ಆನ್ ದ ಫ್ಲೋರ್ ಆಫ್ ದ ಹೌಸ್ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟರು, ನಾವು ಆ ಪ್ರಾಜೆಕ್ಟ್ ನ ಮಾಡ್ತಿಲ್ಲ ಅಂತ ಹೇಳಿ. ನೋಡಿ, ಅದಕ್ಕೆ ಮುಂಚೆ ಸುಮ್ಮನೆ ಕೂತ್ಕೊಳ್ರಿ, ನೀವು ಮಾತಾಡಿಲ್ಲ, ನೀವು ಮಧ್ಯ ಮಾತಾಡಬೇಡಿ. ಜುಲೈ 30 ಮತ್ತೆ 31 2007 ಜುಲೈ 30 ಮತ್ತೆ 31 2 ದಿನ ನಡೆದಂತಹ ಇದೇ ಬಿಡದಿ ಚರ್ಚೆಯಲ್ಲಿ ಇದೇ ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಖರ್ಗೆ ಅವರು ಮೇಲ್ಗಡೆ ಎಗರೆಗರಿ ಬಿದ್ದುಬಿಟ್ರು. ಅಷ್ಟು ವಿರೋಧ ಮಾಡಿದ್ರು. 150 ಪುಟಗಳ ಕಡತದಲ್ಲಿ ಎಂಟರ್ ಆಗಿದ್ದದು. ಏನೇಳಿ ಇವ್ರು ಮಾಡಿದ್ದ ವಾದಗಳಿಗೆಲ್ಲ ವಿರೋಧ ಮಾಡಿದ್ದು 150 ಪೇಜಸ್. ಅಷ್ಟೊಂದು ನಖಶಿಕಾಂತ ವಿರೋಧ ಮಾಡಿದವರು ಇವತ್ತಕ್ಕೆ ಅದಕ್ಕೋಸ್ಕರ ಬಂದು ಕೂತಿದ್ದೀರಿ ನೀವು. ಇನ್ನೊಂದು ಎಷ್ಟು ಹಸಿ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ನೋಡಿ, ಅಲ್ಲಿರ್ತಕ್ಕಂಥ ಸಣ್ಣ ರೈತರು 10,250 ಸಣ್ಣ ರೈತರು. ಅದರಲ್ಲಿ ಸುಮಾರು 8,500 82% 8,500 ರೈತರು 1 ಎಕರೆಗಿಂತ ಕಡಿಮೆ ಇರೋರು. 3 ಗುಂಟೆ, 4 ಗುಂಟೆ, 5 ಗುಂಟೆ. ಇವರು 1 ಎಕರೆಗೆ 2 ಕೋಟಿ ಕೊಡ್ತಾರೆ ಅಂದ್ರೆ ಸ್ಮಿತಾ, 1 ಗುಂಟೆಗೆ ಎಷ್ಟು ಬರುತ್ತೆ? 5 ಲಕ್ಷ ರೂಪಾಯಿ. 3 ಗುಂಟೆ, 4 ಗುಂಟೆ ಇರೋರು 3 ಗುಂಟೆ ಒಂದು ಸಣ್ಣ ಹಸ ಕಟ್ಕೊಂಡಿರ್ತಾರೆ, ಒಂದು ಗುಡಿಸಲು ಕಟ್ಕೊಂಡಿದ್ದಾರೆ, ಹೆಂಗೋ ಸ್ವಲ್ಪ ಅಲ್ಲಿ ಹುಲ್ಲಗಿಲ್ಲು ಬೆಳ್ಕೊಂಡು ಜೀವನ ಮಾಡ್ತಿದ್ದಾರೆ. ನೀವು ಕೂಡ 15 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಬೆಳ್ಕೊಂಡು ಎಲ್ಲಿಗೆ ಹೋಗ್ತಾರ್ರಿ ಅವರು? ಅದು ತಗೊಂಡೋಗಿ ಎಲ್ಲ ಬೇರೆ ಕಡೆ ಅಡ್ವಾನ್ಸ್ ಕೊಡಕ್ ಸಾಧ್ಯನಾ? ಹೀಗೆ ನೀವು ರೈತರ ಬಾಳನ್ನ ಬೆಂಕಿಗೆ ಹಾಕ್ಬಿಟ್ಟು ಮಾಡ್ತಕ್ಕಂಥದ್ದು ಏನಿರ್ತದೆ. ಇದೇ ಡಿ.ಕೆ. ಶಿವಕುಮಾರ್ ಕನಕಪುರಕ್ಕೆ ಹೋಗಿ ಹೇಳ್ತಾರೆ, ರೈತರಿಗೆ 1 ಇಂಚು ಜಮೀನು ಮಾರಬೇಡಿ, ಬಂಗಾರದಂತ ಬೆಲೆ ಬರುತ್ತೆ ಅಂತೇಳಿ. ಕನಕಪುರ ರೈತರಿಗೆ ಬಂಗಾರದಂತ ಬೆಲೆ ಬರಬೇಕು, ಬಿಡ್ತಿ ರೈತರಿಗೆ ನೇಣಕೊಂಡು ಸಾಯ್ಬೇಕು. ಇದು ಇವರು ಡಿ.ಕೆ. ಶಿವಕುಮಾರ್ ರೈತರ ವಿಚಾರದಲ್ಲಿ. ನಾನು ಇದನ್ನ ಯಾರೇ ಬಿಜೆಪಿ ಅವರಾಗ್ಲಿ JDS ಅವರಾಗ್ಲಿ ಅಭಿವೃದ್ಧಿಯನ್ನು ಯಾರು ವಿರೋಧ ಮಾಡಲ್ಲ. ಆದ್ರೆ ನಿಮಗೆ KDB ಲ್ಯಾಂಡ್ ಅಲ್ಲೇನೆ ರಾಮನಗರದಲ್ಲಿ 1000 ಎಕರೆ KDB ಲ್ಯಾಂಡ್ ಬಿದ್ದಿದೆ. KDB ಮತ್ತೆ ಬಿಡದಿ ಮಧ್ಯದಲ್ಲಿ 2,300 ಎಕರೆ ಬಿದ್ದಿದೆ. ಅದಾದ್ಮೇಲೆ ಸೂರ್ಯ ಲೇಔಟ್ 5,000 ಎಕರೆ ಬಿದ್ದಿದೆ. ನೆಲಮಂಗಲದಲ್ಲಿ ನೆಲಚಿಟ್ಟಿಯಿಂದ 5,000 ಎಕರೆ ಬಿದ್ದಿದೆ. ಇವೆಲ್ಲವೂ ಖಾಲಿ ಬಿದ್ದಿದೆ. 1,55,000 ಎಕರೆ KDB ಅಕ್ವೈರ್ ಮಾಡೋದ್ರಲ್ಲಿ ಇಲ್ಲಿವರೆಗೂ ಅಲಾಟ್ ಮಾಡೋದು ಬರೀ 45,000. ಆಗ್ಲೇ ಈಗ ಕಂಪನ್ಸೇಷನ್ ಕೊಟ್ಟ ಹೋಗಿದೆ. ಇವ್ರ ಕೈಲಿರ್ತಕ್ಕಂಥದ್ದು 1,05,000 ಇದೆ. ಮತ್ತೆ ಇದರಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ 41% ಯುಟಿಲೈಸೇಷನ್ ಆಗಿರೋದು. 1,000 ಎಕರೆ ಖಾಲಿ ಬಿದ್ದಿರ್ಬೇಕಾದ್ರೆ ಅಲ್ಲಿ ಯುಟಿಲೈಸ್ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಯಾಕ್ರಿ ಬಂದು ಇವ್ರು ರೈತರ ಬಾಳೆ ಬೆಂಕಿ ಇಡ್ತಾರೆ.